ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತಿನ ಈ ಒಂದು ಸ್ಟೋರಿ ಒಂದು ಚರ್ಚಲ್ಲಿ ನಡೆಯುವಂತಹ ಒಂದು ಘಟನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್. ಇಬ್ಬರು ಕಪಲ್ಸ್, ಅವರ ಹೆಸರು ಸ್ಯಾಂಡಿ ಮತ್ತು ಜಾನ್ಸಿ. ಇವರಿಬ್ಬರು ತಮ್ಮ ಮದುವೆ ಆದ ನಂತರ ಹೊರಗಡೆ ಸುತ್ತೋಕ್ಕಂತ ಹೋಗಿರ್ತಾರೆ. ಸೊ ಅದಾದ ನಂತರ ಅಲ್ಲೊಂದು ಪ್ಲೇಸಲ್ಲಿ ಅವರು ಹಾಲ್ಟ್ ಆಗ್ತಾರೆ. ಅವರಿಗೆ ಆ ಒಂದು ಜಾಗ ಹೊಸದಾಗಿರುತ್ತೆ. ಹೊರಗಡೆ ನೋಡ್ತಾ ಇದ್ದಾಗೆ ಅವರಿಗೆ ಒಂದು ಪ್ಲೇಸ್ ಕಾಣಿಸುತ್ತೆ, ಅದೇ ಚರ್ಚ್. ಅವಳು ಅದನ್ನು ತುಂಬ ಇಷ್ಟಪಡ್ತಾಳೆ. ಆ ಚರ್ಚ್ಗೆ ಹೋಗಬೇಕು ಅನ್ನೋ ಆಸೆ ಅವಳೆಲ್ಲ ಹುಟ್ಟುತ್ತೆ. ಸೊ ಅದಕ್ಕಾಗಿ ಸ್ಯಾಂಡಿ ಹತ್ರ ಹೇಳ್ತಾಳೆ, ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗು ಅಂತ. ಸೊ ಹಾಗೆ ಅವರಿಬ್ಬರು ತಮ್ಮ ಮನೆಯಿಂದ ಡೈರೆಕ್ಟ್ ಆ ಚರ್ಚ್ಗೆ ನಡ್ಕೊಂಡು ಹಾಗೆ ಹೋಗ್ತಾರೆ. ಅದು ತುಂಬ ದೂರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅವ್ರ ಕಣ್ಣಿಗೆ. ಸೊ ಕೊನೆಗೂ ಆ ಚರ್ಚ್ ಹತ್ತಿರ ಹೋಗ್ತಾ ಇದ್ದ ಹಾಗೆ ಒಬ್ಬರು ಲೇಡಿ ಎದುರಾಗ್ತಾರೆ. ಅವ್ರು ಬಂದು ಹೇಳ್ತಾರೆ, ಈ ಜಾಗಕ್ಕೆ ನೀವು ಬರಬಾರ್ದು, ನೀವು ಇಲ್ಲಿಂದ ಹೋಗಬೇಕು ಈಗಲೇ ಅನ್ನೋದಾಗಿ ಹೇಳ್ತಾರೆ. ಅದಕ್ಕೆ ಸ್ಯಾಂಡಿ ಹೇಳ್ತಾನೆ, ಹೌದು, ನಾವು ಈ ಜಾಗಕ್ಕೆ ಹೊಸದು, ಈ ಚರ್ಚಿಗೆ ಹೋಗಬೇಕು ಅನ್ನೋದಾಗಿ ನಾವು ಬಂದಿದ್ದೇವೆ ಅಂತ. ಸೊ ಅದಕ್ಕೆ ಮಾರ್ತಾ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ನೀವು ಆ ಚರ್ಚ್ ಒಳಗೆ ಹೋಗೋ ಹಾಗಿಲ್ಲ, ಅಲ್ಲಿಗೆ ಹೋಗಬಾರ್ದು ಎಂಬುದಾಗಿ ಹೇಳಿಬಿಟ್ಟು ಅವ್ರು ಹೋಗ್ತಾ ಇರ್ತಾರೆ. ಆ ಚರ್ಚ್ ಯಾವಾಗಲೂ ಕೂಡ ಬಾಗಿಲು ಹಾಕಿನೇ ಇರುತ್ತೆ. ಬಟ್ ಇವರಿಬ್ಬರು ಹೋಗೋ ಟೈಮಲ್ಲಿ ಆ ಬಾಗಿಲು ಕೂಡ ಓಪನ್ ಇರುತ್ತೆ. ಸೊ ಇವರಿಗೆ ಆಶ್ಚರ್ಯ ಆಗಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಆ ಬಾಗಿಲು ಓಪನ್ ಇರುತ್ತೆ. ಅಲ್ಲಿ ಒಬ್ಬರು ಮಹಿಳೆ ಇವರಿಗೆ ಎದುರಾಗ್ತಾರೆ. ಅದು ಇನ್ನೊಬ್ಬರು ಮಹಿಳೆ. ಅವರು ಎದುರಾಗಿ ಇಲ್ಲಿಗೆ ಬಂದವರು ಈ ಚರ್ಚ್ ಒಳಗಡೆ ಹೋಗಬೇಕು ಎನ್ನುವುದಾಗಿ ಅವ್ರು ಹೇಳ್ತಾರೆ. ಸೊ ಇವರ ಮಾತಿನಂತೆಯೇ ಸೀದಾ ಇವರಿಬ್ಬರು, ಸ್ಯಾಂಡಿ ಆ್ಯಂಡ್ ಜಾನ್ಸಿ ಇಬ್ಬರು ಕೂಡ ಆ ಚರ್ಚ್ ಒಳಗಡೆ ಹೋಗ್ತಾರೆ. ಒಳಗೆ ಹೋಗ್ತಾ ಇದ್ದ ಹಾಗೆ ಫುಲ್ ಎಲ್ಲ ಕಡೆ ಕತ್ಲಾಗಿರುತ್ತೆ. ಅಲ್ಲದೆ ಅವರಿಗೆ ವಿಚಿತ್ರ ಧ್ವನಿ ಕೇಳಿಸೋಕ್ಕೆ ಶುರುವಾಗುತ್ತೆ. ಆ ಒಂದು ಲೇಡಿಯ ವಾಯ್ಸ್, ಒಂದು ಮಹಿಳೆಯ ಕರ್ಕಶವಾಗಿರುವಂತಹ ಧ್ವನಿ ಅವರಿಗೆ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತಂತೆ. ಅವರಿಬ್ಬರೇ ಇರ್ತಾರೆ, ಯಾರೂ ಇರಲ್ಲ ಆ ಒಂದು ಚರ್ಚಲ್ಲಿ. ಇದ್ದಕ್ಕಿದ್ದ ಹಾಗೆ ಚರ್ಚ್ಗೆ ಎಂಟ್ರಿ ಆಗೋ ಸಮಯದಲ್ಲಿನೇ ಅವರ ಎದುರುಗಡೆ ಬರೋದೆ ಇದೊಂದು ನನ್ನ ಕತೆ. ಅವರು ಎದುರು ಆಗುತ್ತೆ. ಸೊ ಇದ್ದಕ್ಕಿದ್ದಂಗೆ ಆ ಒಂದು ವಿಚಿತ್ರ ರೂಪವನ್ನು ಕಂಡು ಇವರಿಬ್ಬರು ಕೂಡ ತುಂಬ ಶಾಕ್ ಆಗ್ತಾರೆ. ಆಗ ಇವರಿಬ್ಬರಿಗೆ ನೆನಪಾಗುತ್ತೆ, ಮಾರ್ತಾ ಹೇಳಿದ್ದು ಇದಕ್ಕೆ ಅಂತ, ಅಲ್ಲಿ ಹೋಗಬಾರ್ದು ಅಂತ ಹೇಳಿದ್ದು ಅವರು ನಿಜ. ಹಾಗಾದರೆ ಇವ್ರು ಯಾರು ಎನ್ನುವುದಾಗಿ ಅವ್ರಿಗೆ ಕ್ವಶನ್ ಬರುತ್ತೆ. ಅದಕ್ಕೆ ಮಾತಾಡುತ್ತೆ ಇವ್ರ ಹತ್ರ, ನೀವಿಬ್ಬರೂ ಕೂಡ ಇಲ್ಲಿಂದ ಆಚೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಅಲ್ಲಿ ಜಾನ್ಸಿ ಕನ್ಫೆಸ್ ಮಾಡ್ತಾಳೆ, ಇಲ್ಲ, ನಾನು ಈ ಚರ್ಚಿಗೆ ಬಂದಿರೋ ಉದ್ದೇಶನೇ ಬೇರೆ ಎನ್ನುವುದಾಗಿ. ಏನು ನಿನ್ನ ಉದ್ದೇಶ ಅಂತ ಇವರು ಕೇಳಿದಾಗ ಹೇಳ್ತಾರೆ, ನಾನು 3 ಸತಿ ಗರ್ಭಿಣಿಯಾಗಿದ್ದೆ, ಆದರೆ 3 ಸತಿ ಕೂಡ ನನ್ನ ಗರ್ಭ ನಿಲ್ಲಿಲ್ಲ. ಸೊ ನಾನು ಇಲ್ಲಿ ಬಂದು ಬೇಡ್ಕೊಳ್ಳೋದಕ್ಕೆ ನಾನು ಬಂದಿರೋದಾಗಿ ಅವಳ ಉದ್ದೇಶನ ಅವಳು ತಿಳಿಸ್ತಾಳೆ. ಅದಕ್ಕಾಗಿ ನನ್ನ ಹೇಳುತ್ತಂತೆ, ನಿನಗೆ ಈ ಸತಿ ನಿನಗೆ ಹೆಣ್ಣು ಮಗುನೇ ಆಗುತ್ತೆ, ಆದರೆ ನೀನು ನನಗೊಂದು ಮಾತು ಕೊಡಬೇಕು, ಆ ಮಗು ದೊಡ್ಡದಾದ ಮೇಲೆ ಅವಳನ್ನು ನೀನು ನನಗೆ ಅರ್ಪಿಸಬೇಕು ಅನ್ನೋದಾಗಿ. ಆ ಜಾನ್ಸಿ ಮೈಂಡ್ಸೆಟ್ ಹೇಗಾಗಿದೆ ಅಂದರೆ, ನನಗೆ ಸಂತಾನ ಭಾಗ್ಯ ಇಲ್ಲ ಅನ್ನೋದು ತುಂಬ ಕೊರಗಲ್ಲಿ ಇರ್ತಾಳೆ ಈ ಜಾನ್ಸಿ. ಆದರೆ ಈ ನನ್ನ ಕೇಳ್ತಾ ಇರುವ ಈ ಒಂದು ಉದ್ದೇಶನೇ ಬೇರೆ. ಆ ಒಂದು ಉದ್ದೇಶ ನಿಮಗೆ ಹೇಳ್ತೀನಿ ಕೊನೆಯಲ್ಲಿ. ಆ ಉದ್ದೇಶ ಏನು, ಆ ಮಗುವನ್ನು ನನ್ನ ಏನಕ್ಕೆ ಕೇಳ್ತಾ ಇದೆ ಅನ್ನೋ ಉದ್ದೇಶ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದಾದ ನಂತರ ಜಾನ್ಸಿ ಹೇಳ್ತಾಳೆ, ಆಯಿತು, ನಾನು ನನ್ನ ಮಗುವನ್ನು ಇಲ್ಲಿಗೆ ನಿಮ್ಮ ಹತ್ರನೇ ಕರ್ಕೊಂಡು ಬರ್ತೀನಿ ಎನ್ನುವುದಾಗಿ ಕೂಡ ಮಾತು ಕೊಡ್ತಾಳೆ. ಆದರೆ ಇನ್ನೊಂದು ಷರತ್ನ ಹೇಳುತ್ತೆ, ನಿನ್ನ ಗಂಡ ನಿನ್ನ ಜೊತೆ ರಿಟರ್ನ್ ಬರಲ್ಲ, ಆತನು ಇಲ್ಲೇ ಸಾಯ್ತಾನೆ ಎನ್ನುವುದಾಗಿ. ಆ ಜಾನ್ಸಿ ಅನ್ನೋಳ ಮೈಂಡ್ ಹೇಗೆ ಟರ್ನ್ ಆಗಿದೆಯೋ ಗೊತ್ತಿಲ್ಲ, ಅವಳು ಎಲ್ಲದಕ್ಕೂ ಓಕೆನೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾಳೆ. ಅದಾದ ನಂತರ ಜಾನ್ಸಿ ಅಲ್ಲಿಂದ ರಿಟರ್ನ್ ಹೋಗ್ತಾಳೆ. ಆದರೆ ಆ ಸ್ಯಾಂಡಿ ಅನ್ನೋನು ನನ್ನ ಕೈಯಲ್ಲಿ ಸಾಯ್ತಾನೆ. ಹೌದು, ಅದಾದ ನಂತರ ಜಾನ್ಸಿಗೆ ಆ ಹೆಣ್ಣು ಮಗು ಆಗುತ್ತೆ. ಅವಳ ಹೆಸರು ಕೂಡ ಲೀವಿಯಾ. ಆ ಲೀವಿಯಾ ಅನ್ನೋಳು ತುಂಬ ಸುಂದರವಾಗಿ ಹುಡ್ತಾಳೆ. ಸೊ ಅವಳ ಹಿಂದೆ ಒಬ್ಬ ಹುಡುಗ ಕೂಡ ಅವಳನ್ನ ಲವ್ ಮಾಡೋಕ್ಕೆ ಬಿದ್ದಿರ್ತಾನೆ. ಆದರೆ ಈ ಲೀವಿಯಾಗೆ ಆ ಲವ್ ಏನು ಇಷ್ಟ ಇರಲ್ಲ. ತಾನು ಪ್ರೀತಿ ಮಾಡಬಾರ್ದು ಎನ್ನುವ ಆ ಅಮ್ಮನ ಮಾತು, ನಾನು ಹುಟ್ಟಿದ್ದೆ ಆ ಒಂದು ನನಗೆ ಸಮರ್ಪಣೆ ಆಗೋದಕ್ಕೆ ಎನ್ನುವ ಎಲ್ಲ ಮಾತುಗಳನ್ನು ಜಾನ್ಸಿ ತನ್ನ ಮಗಳಿಗೆ ತಲೆಗೆ ತುಂಬಿಸಿ ಇಟ್ಟಿರ್ತಾಳೆ. ಅದೇ ತರಹ ಈ ಲೀವಿಯಾ ಕೂಡ ಬದುಕ್ತಾನೆ ಬರ್ತಿರ್ತಾಳೆ. ಸೊ ಕೊನೆಗೆ ಒಂದಿನ ರಾತ್ರಿ ಅವಳು ಮಲಗಿದ್ದಾಗ ಅವಳಿಗೆ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ ಲೀವಿಯಾ ಎದ್ದು
ನೋಡಿದಾಗ ವಿಚಿತ್ರ ರೂಪದ ಮಹಿಳೆ ಅವಳ ಎದುರು ನಿಂತಿರ್ತಾಳೆ. ಹೌದು, ಆ ಮಹಿಳೆ ಕೇಳೋದಿಷ್ಟೇ, ನೀನು ನಿನ್ನನ್ನು ಪ್ರೀತಿಸೋ ಹುಡುಗನ ಕರ್ಕೊಂಡು ಚರ್ಚ್ ಒಳಗಡೆ ಬಾ ಎನ್ನುವುದಾಗಿ ಹೇಳುತ್ತೆ ಆ ಒಂದು ನನ್. ಸೊ ಕೊನೆಗೆ ಅವಳು ಸೀದಾ ಆ ಒಂದು ಹುಡುಗನ ಹತ್ರ ಹೋಗ್ತಾಳೆ. ನೀನು ನನ್ನ ಜೊತೆ ಬರಬೇಕು, ಒಂದು ಸ್ವಲ್ಪ ಹೊತ್ತು ನಿನ್ನ ಹತ್ರ ಮಾತಾಡೋದಿದೆ ಅಂತ ಡೈರೆಕ್ಟಾಗಿ ಆ ಚರ್ಚಿಗೆ ಕರ್ಕೊಂಡು ಹೋಗ್ತಾಳೆ ಗೈಸ್. ಕರ್ಕೊಂಡು ಬರಬೇಕಾದ್ರೆ ಮಧ್ಯದಲ್ಲಿ ನನ್ ಕೂಡ ಎದುರಾಗುತ್ತೆ. ಇವತ್ತಿಗೆ ನಿನ್ನ ಕೆಲಸ ಮುಗಿದು ಎನ್ನುವುದಾಗಿ ಲೀವಿಯಾಗೆ ಹೇಳುತ್ತೆ. ಸಡನ್ ಆಗಿ ಅವರ 3 ಜನರ ಮಧ್ಯ ಈ ಒಬ್ಳು ಮರಿಯಾ ಎನ್ನುವವಳು ಎದುರಾಗ್ತಾಳೆ. ಈ ಮರಿಯಾ ಎನ್ನುವವಳು ಸ್ಟಾರ್ಟಿಂಗ್ ಈ ಜಾನ್ಸಿ ಬಾಯ್ ಫ್ರೆಂಡ್ ಇದ್ದಾಗ ನೀವು ಆ ಚರ್ಚ್ ಒಳಗಡೆ ಹೋಗಬೇಡಿ ಎನ್ನುವುದಾಗಿ ಹೇಳಿದ್ಲಲ್ಲ, ಅವಳೇ ಈ ಮರಿಯಾ. ಈಗಲೂ ಕೂಡ ಆ ಮರಿಯನ ಎಂಟ್ರಿ ಇವರಿಬ್ಬರ ನಡುವೆನೂ ಕೂಡ ಆಗುತ್ತೆ. ಸೊ ಅದಾದ ನಂತರ ಮರಿಯಾ ಹೇಳ್ತಾಳೆ, ಇವತ್ತಿಗೆ ನೀನು ಅಂದ್ಕೊಂಡಿರೋ ಹಾಗೆ ಯಾವುದು ನಡೆಯಲ್ಲ ಎನ್ನುವುದಾಗಿ ನನಗೆ ಮರಿಯಾ ಹೇಳ್ತಾಳೆ. ಅಂದರೆ ಈ ಮರಿಯಾಗೆ ಅಲ್ಲಿ ನಡೆಯುವಂಥ ಎಲ್ಲ ಕೆಲಸಗಳ ಬಗ್ಗೆ, ಅಲ್ಲಿ ಅನಾಹುತಗಳ ಬಗ್ಗೆ ಎಲ್ಲನೂ ಕೂಡ ಮರಿಯಾಗೆ ಗೊತ್ತು. ನೀನು ಈ ಹುಡುಗನ ಯಾಕೆ ಕರ್ಸ್ಕೊಂಡಿದ್ಯಾ ಎನ್ನುವುದು ಕೂಡ ನನಗೆ ಗೊತ್ತು ಎನ್ನುವುದಾಗಿ. ಅಂದರೆ ಈ ಮರಿಯಾಗೆ ಗೊತ್ತಿದೆ ಆ ಒಂದು ಹುಡುಗನನ್ನು ಅವಳು ಸಾಯಿಸ್ತಾಳೆ, ಆತನ ರಕ್ತವನ್ನು ಅವಳು ಕುಡಿದಾಗ ಇನ್ನು ಸಾಕಷ್ಟು ದಿನ ಅವಳು ಬದುಕ್ತಾಳೆ, ಅಲ್ಲದೆ ಇನ್ನಷ್ಟು ಜನರನ್ನ ಅವಳು ಬಲಿಯನ್ನು ತೆಗೆದುಕೊಳ್ತಾನೆ ಇರ್ತಾಳೆ ಎನ್ನುವ ಎಲ್ಲ ಮಾಹಿತಿ ಕೂಡ ಮರಿಯಾಗೆ ಗೊತ್ತಿರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ನನ್ನ ಹತ್ರ ಹೇಳ್ತಾಳೆ. ಇನ್ಮೇಲೆ ನಿನ್ನ ಶಕ್ತಿ ಹೆಚ್ಚಾಗೋದಕ್ಕೂ ನಾನು ಬಿಡೋದಿಲ್ಲ. ಇವತ್ತಿಗೆ ನೀನು ಹಾಗೂ ನೀನು ಹುಟ್ಟಿಸಿರುವಂತಹ ಈ ಲೀವಿಯಾಳ ಬದುಕು ಇಲ್ಲಿಗೆ ನಿರ್ನಾಮ ಆಗಬೇಕು. ಇನ್ನು ಮುಂದೆ ಯಾವ ಜನರ ಪ್ರಾಣ ನಿಮ್ಮಿಬ್ಬರ ಕೈಯಲ್ಲಿ ಹೋಗಬಾರ್ದು ಎನ್ನುವುದಾಗಿ ಮರಿಯಾ ಎನ್ನುವಳು ಹೇಳ್ತಾಳೆ. ಆದರೆ ಒಂದು ವಿಷಯ ಗೈಸ್, ಇವಾಗ ಲೀವಿಯಾ ಅನ್ನೋಳು ಆ ಒಬ್ಬ ಹುಡುಗನ ಕರ್ಕೊಂಡು ಬಂದಿದ್ದಾಳಲ್ಲ, ಆ ಹುಡುಗನ ತಾಯಿಯೇ ಮರಿಯಾ. ಸೊ ಮರಿಯಾ ಡೈರೆಕ್ಟಾಗಿ ಹೇಳ್ತಾಳೆ, ನನ್ನ ಮಗ ಸತ್ರು ಪರವಾಗಿಲ್ಲ, ನಾನಂತೂ ಇನ್ಯಾರ ಜೀವವನ್ನು ತೆಗೆಯೋಕ್ಕೂ ನಿಮ್ಮ ಹತ್ರ ಬಿಡೋದಿಲ್ಲ ಎನ್ನುವುದಾಗಿ ಡೈರೆಕ್ಟಾಗಿ ಮರಿಯಾ ತಾನು ತಂದಿರುವಂಥ ಗನ್ ತಗೊಂಡು ತನ್ನ ಮಗಗೆ ಶೂಟ್ ಮಾಡ್ತಾಳೆ, ಸಾಯಿಸ್ತಾಳೆ. ಅಲ್ಲಿಗೆ ಆತ ಸತ್ತೋಗ್ತಾನೆ. ನಂತರ ಈ ನನ್ ಹಾಗೂ ಲೀವಿಯಾ ಅವರಿಬ್ಬರಲ್ಲಿರುವಂತಹ ಕೆಟ್ಟ ಶಕ್ತಿ ಕೂಡ ಅಲ್ಲಿಗೆ ನಾಶ ಆಗುತ್ತೆ. ನಂತರ ಮರಿಯಾ ಅಲ್ಲಿಂದ ಹೊರಗಡೆ ಬರ್ತಾಳೆ. ಸೊ ನಿಜಕ್ಕೂ ಇದೊಂದು ಕಾಲ್ಪನಿಕ ಕಟ್ಟುಕತೆನೇ ಆಗಿದ್ರೂ ಕೂಡ ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ನಾನು ಹೇಳಿದೆ. ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಗೈಸ್.